ನೋಡಿ, ಸತ್ಯ ಬಹಳ ಸರಳವಾಗಿದೆ. ಒಂದು ನಿಮಿಷ ಕೇಳಿ. ಈಗ ಯಾವುದೇ ಪಕ್ಷದ ಸರ್ಕಾರ ಎಲ್ಲೇ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅಲ್ಲಿ ಶಿಕ್ಷಣ ಮಂತ್ರಿ ಅಂತೂ ಇದ್ದೇ ಇರ್ತಾರಲ್ವಾ. ಅವ್ರ ಮಕ್ಕಳು ಏನಾದ್ರು ಕೂಡ ಸರ್ಕಾರಿ ಶಾಲೆಗೆ ಹೋಗದೇ ಇದ್ದರೆ ಬರೀ ಪ್ರೈವೇಟಿನಲ್ಲಿ ಮಾತ್ರ ಹೋಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಾದರೆ ಇದಕ್ಕಿಂತಲೂ ಆತ್ಮದ್ರೋಹದ, ವಿಶ್ವಾಸದ್ರೋಹದ ಕೆಲಸ ಯಾವುದೂ ಕೂಡ ಇಲ್ಲ. ಯಾಕಂದರೆ ಸ್ವತಃ ಶಿಕ್ಷಣ ಮಂತ್ರಿಗೇ ತನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಗಳ ಮೇಲೆ ನಂಬಿಕೆ ಇಲ್ಲ ಅನ್ನಂಗೆ ಆಯಿತು. ಇಂಥ ಶಿಕ್ಷಣ ಸಚಿವರು ನಮಗೆ ಆಗಬೇಕು. ಅದಕ್ಕೋಸ್ಕರ ದೇಶಾದ್ಯಂತ ಪೋಷಕರು, ಪಾಲಕರು, ಎಲ್ಲ ಹಿತೈಷಿಗಳು, ಶಿಕ್ಷಣ ಪ್ರೇಮಿಗಳು ಈ ಶಿಕ್ಷಣ ಸಚಿವರಿಗೆ ಪ್ರಶ್ನೆಗಳನ್ನು ಹಾಕ್ತಕ್ಕಂಥ ಕೆಲಸವನ್ನು ಚಾಲೂ ಮಾಡಬೇಕು. ಇದೇನು ಕಾಕ್ರೋಚ್ ಜನತಾ ಪಾರ್ಟಿ, ಜಿರಳೆಗಳ ಪಾರ್ಟಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ಸ್ಕೂಲ್ ಟೀಕರು ಅಂಥೇಳಿ, ಅಂದರೆ ಶಾಲೆಗಳನ್ನು ಸರಿಪಡಿಸಿ ಅಂಥೇಳಿ. ಸ್ವಾತಂತ್ರ್ಯ ಬಂದ ಕೂಡಲೇ ಆಗಬೇಕಾಗಿತ್ತು. ಹೋಗಲಿ, ಸ್ವಾತಂತ್ರ್ಯ ಬಂದು 20 ವರ್ಷ ಆದಮೇಲೂ ಕೂಡ ಅದು ಪ್ರಾರಂಭ ಆಗಿಲ್ಲ, ಈಗ ಆಗ್ತಾಯಿದೆ. ಈಗ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ಅಲ್ಲಿ ಸುರಕ್ಷಿತವಾಗಿ ಇದ್ದಾರಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅಲ್ಲಿಗೆ ಶಾಲೆಗೆ ಕಟ್ಟಡ ಇದೆಯಾ, ಕೊಠಡಿ ಇದೆಯಾ, ಸಂಪರ್ಕ ರಸ್ತೆ ಇದೆಯಾ, ಬೆಂಚ್ಗಳಿದೆಯಾ, ಶೌಚಾಲಯ ಇದೆಯಾ, ಕುಡಿಯೋ ನೀರಿದೆಯಾ, ಇವೆಲ್ಲವೂ ಕೂಡ ಕಂಟಾಗುತ್ತಲ್ವ. ಅವ್ಯಾವೂ ಕೂಡ ಇಲ್ಲದಲೇ ಇರ್ತಕ್ಕಂಥ ವ್ಯವಸ್ಥೆ ಇದೆ. ಈಗ ರಿಪೇರಿ ಆಗಬೇಕು. ಏನು ಒಂದು 15 ವರ್ಷ ಎಲ್ಲ ಇಲಾಖೆಗಳನ್ನು ಮುಚ್ಚಿಬಿಟ್ಟು ಬರೀ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆ ಎರಡೇ ಸಾಕು. ನೋಡಿ, ಆಟೋಮೆಟಿಕಲಿ ನಮ್ಮ ದೇಶ ಸೂಪರ್ ಪವರ್ ಆಗಿಬಿಡ್ತದೆ. ಶಕ್ತಿಶೀಲ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರ ಆಟೋಮೆಟಿಕ್ಕಾಗಿ ಆಗಿಬಿಡ್ತದೆ. ಅದಕ್ಕೋಸ್ಕರ ಕೆಲವು ಸರ್ಕಾರಗಳು ಆ ಶಾಲೆ ಒಳಗಡೆ ಬರಬೇಡಿ, ನೋಡಬೇಡಿ ಅಂತಕ್ಕಂಥ ಏನು ಮೌಢ್ಯತೆ ಇದೆ, ವಿಶೇಷವಾಗಿ ರಾಜಸ್ಥಾನದ ಸರ್ಕಾರ ನಿಷೇಧ ಮಾಡಿದೆಯಂತೆ, ನಮ್ಮ ಶಾಲೆಗೆ ಯಾರೂ ಕೂಡ ಬರಬಾರ್ದು ಅಂಥೇಳಿ. ಅವರಪ್ಪಂದಲ್ಲ ಶಾಲೆ, ಸಂವಿಧಾನ ಪ್ರಕಾರ ಎಲ್ಲರಿಗೂ ಕೂಡ ಹಕ್ಕಿದೆ ಪ್ರವೇಶ ಮಾಡಲಿಕ್ಕೆ. ಪಾಲಕರಿಗೆ, ಪೋಷಕರಿಗೆ, ಹಿತೈಷಿಗಳಿಗೆ ಹಕ್ಕಿದೆ. ಈ ಅದ್ಭುತವಾಗಿರ್ತಕ್ಕಂಥ, ಅಮೋಘವಾಗಿರ್ತಕ್ಕಂಥ, ಕ್ರಾಂತಿಕಾರಕವಾಗಿರ್ತಕ್ಕಂಥ ಈ ಯಾವುದು ಶಾಲೆಯನ್ನು ದುರಸ್ತಿ ಮಾಡತಕ್ಕಂಥ, ಸರಿಪಡಿಸ್ತಕ್ಕಂಥ ಆಂದೋಲನಕ್ಕೆ, ಚಳುವಳಿಗೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಇದು 334ನೇ ಸಂಚಿಕೆ. ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.